ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ನೋಯ್ತಿದೆಯಾ ಪಾರ್ಥ, ಸರಿ ಹೋಗುತ್ತೆ ಅಂತ ಬ್ಯಾಂಡೇಜ್ನ ಹಾಕ್ತಾಳೆ ಭಾರ್ಗವಿ. ಅತ್ತೆ, ನೀವು ಅಂದ್ಕೊಂಡ ಹಾಗೆ ಬ್ಯಾಂಡೇಜ್ ಏನೋ ಅರ್ಜುನ್ ಕೈ ಸೇರಿತು, ಮುಂದೇನು ಅಂತ ಬೃಂದ ಕೇಳ್ತಾಳೆ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತಾಳೆ ಗಾಯತ್ರಿ. ಅರ್ಜುನ್ ಭಾರ್ಗವಿ ಮುಖ ನೋಡ್ತಿರುವಾಗ ಶ್ರೀಮಂತ ಕೆಮ್ಮಿಸ್ತಾನೆ. ಏನು ಶ್ರೀಮಂತಪ್ಪ ಅಂತಾಳೆ ಭಾರ್ಗವಿ. ಅವನು ಕೋರ್ಟ್ಗೆ ಹೋಗಬೇಕು ಅಂತಾನೆ ಶ್ರೀಮಂತ. ಹೋಗಲಿ ಅಂತಾಳೆ ಭಾರ್ಗವಿ. ಹಿಡ್ಕೊಂಡಿರೋ ಕೈ ಬಿಟ್ಟರೆ ತಾನೇ ಅವನು ಕೋರ್ಟ್ಗೆ ಹೋಗೋಕ್ಕೆ ಸಾಧ್ಯ ಅಂತಾನೆ ಶ್ರೀಮಂತ. ಭಾರ್ಗವಿ ಕೈನ ಬಿಡ್ತಾಳೆ. ಥ್ಯಾಂಕ್ಸ್ ಅಂತ ಅರ್ಜುನ್ ಹೋಗ್ತಾನೆ. ಈಚೆ ಜೆಪಿನ ಪೊಲೀಸರು ಕೋರ್ಟ್ಗೆ ಕರ್ಕೊಂಡು ಬರುವಾಗ ಒಬ್ಬರು ಇವ್ರು ಲಾಯರ್ ಆಗಿದ್ದಾಗ ಸೋತೆ ಇಲ್ಲ ಅಂತಿದ್ರು, ಈಗ ನೇರವಾಗಿ ಅಪರಾಧಿಯಾಗಿ ಬರ್ತಿದ್ದಾರಲ್ಲ ಅಂತಾರೆ. ಮಕ್ಕಳನ್ನ ಕಿಡ್ನಾಪ್ ಮಾಡಿಸಿ ಮಾರುವಂಥ ಗಂಗಾ ಇವರೇ ಅಂತಲ್ಲ ಅಂತಾರೆ ಇನ್ನೊಬ್ಬರು. ನೋಡೋಕೆ ಸಹಜ ಥರ ಕಂಡ್ರು, ಬೆನ್ನ ಹಿಂದೆ ಏನೇನು ಮಾಡ್ತಾರೋ ಈಗಿನ ಕಾಲದಲ್ಲಿ ಯಾರನ್ನು ನಂಬೋಕ್ಕಾಗ್ತಿಲ್ಲ ಕಣ್ರಿ ಅಂತಾರೆ. ಹಾಗೆ ಜೆ ಪಿ ಮುಂದೆ ಬರ್ತಾ ಇರುವಾಗ ಬೇರೆ ಲಾಯರ್ ಜೆ ಪಿ ವಿರುದ್ಧ ವಾದ ಮಾಡೋಕ್ಕೆ ಆರ್ಕೆ ಬಂದಿದ್ದಾರೆ. ಇನ್ನು ಜೆ ಪಿ ಸರ್ ಉಳ್ಕೊಂಡು ಹಾಗೆ ಅಂತಾರೆ. ಆಗ ಇನ್ನೊಬ್ಬ ಲಾಯರ್ ಜೆ ಪಿ ಸರ್ ಮಗ ಅರ್ಜುನ್ ಕೂಡ ಒಳ್ಳೆ ವಾದ ಮಾಡ್ತಾರೆ ಅಂದಾಗ, ಸಂಧ್ಯಾ ಕೇಸಲ್ಲಿ ಭಾರ್ಗವಿ ಜೊತೆ ವಾದ ಮಾಡಿದ್ದು ನಾವು ನೋಡಿಲ್ವಾ ಅಂತ ಇನ್ನೊಬ್ಬರು ಲಾಯರ್ ಹೇಳ್ತಾರೆ. ಹಾಗಂತ ಆರ್ಕೆ ಮುಂದೆ ನಿಲ್ಲೋಕ್ಕಾಗುತ್ತಾ ಅಂತಾರೆ. ಆಗ ಇನ್ಸ್ಪೆಕ್ಟರ್ ಜೆ ಪಿಗೆ, ಏನು ಸರ್ ಹಾಗೆ ನೋಡ್ತಿದ್ದೀರಾ, ನಿಮ್ಮ ಮನೆಯವರನ್ನು ಹುಡ್ತಿದ್ದೀರಾ, ಯಾರೇ ಬಂದರೂ ನಿಮ್ಮನ್ನು ಕಾಪಾಡೋದಕ್ಕಾಗಲ್ಲ, ಬನ್ನಿ ಸರ್ ಅಂತ ಹೋಗ್ತಾರೆ. ಈಚೆ ಅರ್ಜುನ್ ಕೋರ್ಟ್ ಹತ್ರ ಪೂರ್ಣಿಮನ ಹತ್ರ, ಹೌದು ಅತ್ತೆ, ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ ಅಂತಾನೆ. ಇದಕ್ಕೆಲ್ಲ ಒಂದು ರೀತಿಲಿ ಭಾರ್ಗವಿ ಕಾರಣ ಆಗಿದ್ದಾಳೆ ಅಂತ ನನಗೆ ಗೊತ್ತಿದೆ, ಅದಕ್ಕೋಸ್ಕರ ನೀವಿಬ್ಬರು ದೂರ ಆಗೋದು ಬೇಡಪ್ಪ. ನಿನ್ನ ಮನಸ್ಸಿನ ಒತ್ತಡ ನನಗೆ ಅರ್ಥ ಆಗ್ತಿದೆ ಅರ್ಜುನ್, ಆದರೆ ನೀನು ಸಮಾಧಾನ ಮಾಡ್ಕೊ, ನಿಮ್ಮ ತಂದೆಗೆ ಏನೂ ಆಗಲ್ಲಪ್ಪ. ಜೆ ಪಿ ಅವರು ಖಂಡಿತ ತಪ್ಪು ಮಾಡಿರೋದಿಲ್ಲ, ಮಾಡದೇ ಇರೋ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸಬಾರ್ದು, ಆದಷ್ಟು ಬೇಗ ಅವರನ್ನು ಹೊರಗಡೆ ಕರ್ಕೊಂಡು ಬಾ ಅಂತಾರೆ ಪೂರ್ಣಿಮಾ. ಡ್ಯಾಡ್ ಮೇಲೆ ಇಷ್ಟೊಂದು ಗೌರವ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅತ್ತೆ, ಗಾಯತ್ರಿ ದೇವಿ ಹಳೆ ಫೈಲ್ ಕೊಟ್ಟಿದ್ರಿ ಅಂತ ಶ್ರೀಮಂತ ಮಾವ ಹೇಳಿದರು ಅಂತ ಅರ್ಜುನ್ ಕೆಮ್ಮಿಸ್ತಾ. ಅದರಲ್ಲಿರೋ ಎಷ್ಟೋ ಪಾಯಿಂಟ್ನ ಡ್ಯಾಡ್ನ ಸೇವ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಜೋರಾಗಿ ಅರ್ಜುನ್ ಕೆಮ್ಮಿಸ್ತಾನೆ. ಅರ್ಜುನ್, ಯಾಕಪ್ಪ ಇಷ್ಟು ಕೆಮ್ಮಿಸ್ತಿದ್ಯಾ, ಸಮಾಧಾನ ಮಾಡ್ಕೊ ಅಂತಾರೆ ಪೂರ್ಣಿಮಾ. ಯಾಕೋ ನಿತ್ಯ ಹತ್ಕೊಂಡು ಬಿಟ್ಟಿದೆ ಅಂತಾನೆ ಅರ್ಜುನ್. ನಾನು ನೀರು ತರ್ತೀನಿ ಅಂತ ಪೂರ್ಣಿಮಾ ಹೋಗುವಾಗ, ಅತ್ತೆ ಪರವಾಗಿಲ್ಲ, ಹೋಗ್ತಾ ಕುಡ್ಕೊಂಡು ಹೋಗ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಡ್ಯಾಡ್ ಹೆಸರಿನ ಜೊತೆ ಮಾವನ ಹೆಸರನ್ನು ಸರಿ ಮಾಡ್ತೀನಿ, ಬರ್ತೀನಿ ಅಂತೆ ಅಂತಾನೆ ಅರ್ಜುನ್. ಹೋಗಿ ಬಾಪ, ಒಳ್ಳೇದಾಗಲಿ ಅಂತಾರೆ ಪೂರ್ಣಿಮಾ. ಅರ್ಜುನ್ ಬರ್ತಾನೆ. ಕೋರ್ಟಲ್ಲಿ ಜೆ ಪಿ ಕಟೆಯಲ್ಲಿ ನಿಂತಿರ್ತಾರೆ. ಆರ್ಕೆಯಲ್ಲಿ ಅರ್ಜುನ್ ಅಂತ ಜೆ ಪಿ ಸನ್ನೆ ಮಾಡ್ತಾರೆ. ಈಚೆ ಗಂಗಾ ರೂಮಲ್ಲಿ ಕೂತ್ಕೊಂಡು, ಇಷ್ಟೊತ್ತಿಗಾಗಲೇ ಕೋರ್ಟಲ್ಲಿ ಹಿಯರಿಂಗ್ ಶುರುವಾಗಬೇಕಿತ್ತು, ಶಕ್ತಿ ಯಾಕೇನೂ ಫೋನ್ ಮಾಡಿಲ್ಲ ಅಂತಾಳೆ. ಆಗ ಶಕ್ತಿ ಗಾಯತ್ರಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಜಡ್ಜ್ ಬರ್ತಾರೆ. ಅಲ್ಲಿಂದಲೇ ಕೂತ್ಕೊಂಡು ಗಾಯತ್ರಿ ಕೋರ್ಟ್ ಒಳಗಡೆ ಏನಾಗ್ತಿದೆ ಅಂತ ನೋಡ್ತಾ ಇರ್ತಾಳೆ. ಜೆ ಪಿ ಅವರೇ, ಇಷ್ಟು ವರ್ಷ ಕೋರ್ಟಲ್ಲಿ ನೀವು ವಾದ ಮಾಡೋದನ್ನು ಕೇಳಿದ್ದೆ, ಆದರೆ ನೀವೀಗ ಈ ಕಟಕಟೆಯಲ್ಲಿ ನಿಂತಿರೋದನ್ನು ನೋಡೋಕ್ಕೆ ಕಷ್ಟ ಆಗ್ತಿದೆ. ಈ ತಪ್ಪನ್ನು ನೀವು ಮಾಡದೇ ಇರಲಿ ಅಂತ ನಾನು ಬೇಡ್ಕೋತೀನಿ, ಇಲ್ಲಾಂದರೆ ಜನಗಳಿಗೆ ನಮ್ಮ ಕಾನೂನು ವ್ಯವಸ್ಥೆ ಮೇಲಿರೋ ನಂಬಿಕೆನೇ ಹೊರಟು ಹೋಗುತ್ತೆ. ಸರಿ, ನಿಮ್ಮ ಲಾಯರ್ ಏನಾದರೂ ಬಂದಿದ್ದಾರಾ ಅಂತಾರೆ ಜಡ್ಜ್. ಜೆ ಪಿ ನಿಮ್ಮನ್ನೇ ಕೇಳ್ತಿರೋದು ಅಂತಾರೆ. ಆಗ ಆರ್ಕೆ ಜೆ ಪಿ ಮುಂದೆ ಬಂದು, ಜೆ ಪಿ ಪಾಟೀಲ್ ಅಂತ ಹೇಳಿ, ಯುವರ್ ಆನರ್, ಇವ್ರ ಕಡೆ ಆರ್ಗ್ಯೂ ಮಾಡೋಕ್ಕೆ ಲಾಯರ್ ಬರ್ತಾರಾ ಬರಲ್ವಾ, ವಾಯಾಗಾತೋ ಕಿತ್ನಾ ಬಜೆಕೋ ಆಯೇಗ, ಯಾರಿಗೂ ಗೊತ್ತಿಲ್ಲ, ನಾನು ನನ್ನ ಆರ್ಗ್ಯುಮೆಂಟ್ನ ಶುರು ಮಾಡಬಹುದಲ್ವ ಜೆ ಪಿ, ಡು ಹ್ಯಾವ್ ಎನಿ ಪ್ರಾಬ್ಲಮ್ if I start my argument? No, your honor, absolutely don't have any problem. Can I start ಅಂತಾರೆ ಆರ್ಕೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇ ಪ್ರೊಸೀಡ್ ಅಂತಾರೆ ಜಡ್ಜ್. ಥ್ಯಾಂಕ್ ಯು ಯುವರ್ ಆನರ್ ಅಂತ ಆರ್ಕೆ. ಯುವರ್ ಆನರ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನು ನನ್ನ ಪ್ರಾಕ್ಟೀಸ್ ಶುರು ಮಾಡಿದ ಜಾಗ ಇದು. ಬಹುತ್ ದಿನಕ್ಕೆ ಬಾದ್ ಐ ಆಮ್ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಪ್ಲೇಸ್ ಅಗೇನ್ ಯುವರ್ ಆನರ್. ಇಲ್ಲಿ ನಡೀತಾ ಇರೋ ಬದಲಾವಣೆ ಎಲ್ಲ ನೋಡಿದರೆ ಬಹಳ ಬೇಜಾರಾಗುತ್ತೆ, ಆದರೆ ನನ್ನೂರಲ್ಲಿ ಇಂಥ ಘಟಿಯ ಇನ್ಸಿಡೆಂಟ್, ವೈ ಜೆ ಪಿ, ವಾಟ್ ಹ್ಯಾಪನ್ ಟು ಯು, ನಂಬೋಕೆ ಬಹಳ ಕಷ್ಟ ಆಗ್ತಿದೆ ಯುವರ್ ಆನರ್, ಬಹಳ ಕಷ್ಟ ಆಗ್ತಿದೆ. ಓಕೆ ಯುವರ್ ಆನರ್, ಆ ವಿಚಾರ ಎಲ್ಲ ಪಕ್ಕಕ್ಕಿಡೋಣ, ಈಗ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಯುವರ್ ಆನರ್. ಒಬ್ಬ ಲಾಯರ್ ಆದವನು ರೆಸ್ಪಾನ್ಸಿಬಿಲಿಟೀಸ್ ಏನು? ಜೆ ಪಿ, ವಾಟ್ ಈಸ್ ದಿಸ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಲಾಯರ್? ಯುವರ್ ಆನರ್, ನಮ್ಮ ಕಾನೂನಿನ ವ್ಯವಸ್ಥೆಯನ್ನು ಗೌರವಿಸೋದು ಮತ್ತು ಅದನ್ನು ಕಾಪಾಡೋದು. ಆದರೆ ಇಲ್ಲಿ ನಮ್ಮ ಮುಂದೆ ನಿಂತಿರೋ ಗ್ರೇಟ್ ಜೆ ಪಿ ಪಾಟೀಲ್ 6.5 ಹೈಟ್ ಯುವರ್ ಆನರ್, ದೀಸ್ ಆಲ್ ಹಿ ವಾಸ್ ಪ್ರಾಕ್ಟೀಸ್ ದ ಲಾ. ಇಂಥವರು, ಇಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಇಂಥವರೇ ಲಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ನಂಬೋಕ್ಕಾಗ್ತಿಲ್ಲ ಯುವರ್ ಆನರ್. ಯುವರ್ ಆನರ್, ಈಗ ಯಾವುದೋ ಒಬ್ಬ ರ್ಯಾಂಡಮ್ ವ್ಯಕ್ತಿ ಏನೋ ತಪ್ಪು ಮಾಡಿಬಿಟ್ಟ, ಆತನಿಗೆ ಏನೋ ಶಿಕ್ಷೆ ಅನ್ನೋದು ಗೊತ್ತಿರಲ್ಲ, ಅಥವಾ ಅವ್ರು ಮಾಡ್ತಾ ಇರೋ ತಪ್ಪಿಗೆ ಅದು ಅಪರಾಧನ ಅಲ್ವಾ ಅನ್ನೋದು ಕೂಡ ಅವನಿಗೆ ಗೊತ್ತಿರಲ್ಲ. ಆದರೆ ಯುವರ್ ಆನರ್, ದ ಗ್ರೇಟ್ ಜೆ ಪಿ ಪಾಟೀಲ್, ದ ಲರ್ನ್ ಆ್ಯಂಡ್ ಫ್ರೆಂಡ್ ಜೆ ಪಿ ಪಾಟೀಲ್ ನೋಸ್ ಯಾವ ತಪ್ಪಿಗೆ ಯಾವ ಶಿಕ್ಷೆ, ಯಾವ ಸೆಕ್ಷನ್ನು, ಈ ಶಿಕ್ಷೆ ಆದರೆ ಎಷ್ಟು ವರ್ಷ ಜೈಲು, ಹಿ ನೋಸ್ ಎವ್ರಿಥಿಂಗ್. ಐ ಆಮ್ ಎ ಲೈಕ್ ಜೆ ಪಿ, ಟೆಲ್ ಮಿ ಜೆ ಪಿ, ಕೋರ್ಟ್ ವಾಂಟ್ಸ್ ಟು ನೋ. ಎಷ್ಟೋ ಜನಕ್ಕೆ ನೀವು ಶಿಕ್ಷೆ ಕೊಡಿಸಿದ್ದೀರಾ ತಾನೆ, ಐ ಆಮ್ ರೈಟ್? ಆಪ್ಕೋ ಯಾದ್ ಹೇನಾ ಜೆ ಪಿ, ಆಪ್ಕೋ ಕಿಸ್ಕೋ ಸಜಾ ದಿಲ್ವಾಯೆ ತಾ? ಹಲೋ, ಯಾದ್
ಹೇನಾ ಆಪ್ಕೋ ಯುವರ್ ಆನರ್, ಕಳೆದ 30 ವರ್ಷದಿಂದ ಬರೀ ಕ್ರಿಮಿನಲ್ ಕೇಸನ್ನೇ ಹ್ಯಾಂಡಲ್ ಮಾಡ್ತಾ ಇದ್ದಂಥ ನನ್ನ ಲರ್ನಿಂಗ್ ಫ್ರೆಂಡ್ JP ಪಾಟೀಲ್ ಇವತ್ತು ಒಬ್ಬ ಕ್ರಿಮಿನಲ್ ಆಗಿ ಕಟಕಟೆ ಮುಂದೆ ಬಂದು ನಿಂತಿದ್ದಾರೆ ಅನ್ನೋದು ನೋಡ್ತಾ ಇದ್ದಾರೆ. ನಮ್ಮ ಇಡೀ ಕಾನೂನಿನ ವ್ಯವಸ್ಥೆನೇ ತಲೆ ತಗ್ಗಿಸೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯುವರ್ ಆನರ್. ವೆರಿ ಸ್ಯಾಡ್. ಒನ್ ಮೋರ್ ಥಿಂಗ್ ಯುವರ್ ಆನರ್, ಕೋರ್ಟಲ್ಲಿ ಸೋಲನ್ನೇ ಕಾಣದೇ ಇರೋ ಲಾಯರ್, ಆದರೆ ಹೊರಗಡೆ ಗಂಗಾ. ಓ ಮೈ ಗಾಡ್ ಯುವರ್ ಆನರ್, ಕೋರ್ಟಲ್ಲಿ ನ್ಯಾಯ ನೀತಿ ಧರ್ಮ ಅಂತ ಆರ್ಗ್ಯೂ ಮಾಡೋ ಇವರು ಹೊರಗಡೆ ಪುಟ್ಟ ಪುಟ್ಟ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಅವರ ಅಂಗಾಂಗಗಳನ್ನು ಮೈ ಗಾಡ್ ಮಾರಾಟ ಮಾಡ್ತಾರೆ. ಆರ್ಗನ್ ಟ್ರೇಡಿಂಗ್ ಯುವರ್ ಆನರ್. ಆ್ಯಂಡ್ ಹಿ ವಾಸ್ ಎ ಆರ್ಗನ್ ಟ್ರೇಡರ್. ವೆರಿ ಹಾರ್ಡ್ ಟು ಬಿಲೀವ್ ಯುವರ್ ಆನರ್. ಹೀ ಈಸ್ ಎ ಕ್ರಿಮಿನಲ್. ಅಷ್ಟೇ ಅಲ್ಲ ಯುವರ್ ಆನರ್, ಕೆಲವರು ಟ್ರಸ್ಟ್ಗಳಿಂದ ದುಡ್ಡು ಬರುತ್ತೆ, ಆ ದುಡ್ಡನ್ನು ಮನಿ ಲಾಂಡ್ರಿಂಗ್ ಮಾಡ್ತಾರೆ. ನಾವು ಮಾಡೋ ಕೆಲಸದಿಂದ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನ್ಸ್ಕೊಳ್ಳೋದು ಯುವರ್ ಆನರ್. ಸಮಾಜದಲ್ಲಿ ಇವ್ರು ಮಾಡೋ ಕೆಲಸಗಳನ್ನೆಲ್ಲ ತೋರಿಸಿ ಒಬ್ಬ ದೊಡ್ಡ ವ್ಯಕ್ತಿ ಅನ್ಸ್ಕೊಳ್ಳೋದು, ಆಮೇಲೆ ಅದನ್ನೇ ಕೌಚಲ್ ತರಹ ಎದೆಗೆ ಹಾಕ್ಕೊಂಡು ಇಂಥ ನೀಚ ಕೆಲಸ ಮಾಡೋದು. ವಾಟ್ ಈಸ್ ದಿಸ್ JP ಯುವರ್ ಆನರ್? ಇತ್ತೀಚೆಗೆ ಇದೇ ಒಂದು ದಂಧೆ ಆಗಿಬಿಟ್ಟಿದೆ ಯುವರ್ ಆನರ್. ಐ ಆಮ್ ಟೆಲ್ಲಿಂಗ್ ಯು JP ಪಾಟೀಲ್ ಅನ್ನೋ ವ್ಯಕ್ತಿ ನಮ್ಮ ಲಾಯರ್ ವೃತ್ತಿಗೆ ಒಂದು ದೊಡ್ಡ ಕಳಂಕ, ಬ್ಲ್ಯಾಕ್ ಮಾರ್ಕ್ ಅಂತಾರೆ RK. ಈಚೆ ಅರ್ಜುನ್ ಎದೆನ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ. ಭಾರ್ಗವಿ ಕಾರ್ ಹತ್ರ ಅಡ್ಡ ನಿಂತ್ಕೊಂಡು ಅವನ್ನೇ ನೋಡ್ತಾಳೆ. ಅರ್ಜುನ್ ಒಳಗಡೆ ಬರ್ತಾ ಇದ್ಯಾಕೆ ಹೀಗೆ ತಲೆ ಸುತ್ತಾ ಇದೆ, ಟೆನ್ಷನ್ಗೆ ಹೀಗೆಲ್ಲ ಆಗ್ತಿದ್ಯಾ ಅಂತ ಬರ್ತಾ ಇರುವಾಗ ಒಬ್ಬರು ಲಾಯರು ಶೇಕ್ ಹ್ಯಾಂಡ್ ಮಾಡ್ತಾರೆ. ಆಗ ಅರ್ಜುನ್ ಶೇಕ್ ಹ್ಯಾಂಡ್ ಮಾಡಿ ಟೈಮ್ನ ನೋಡ್ತಾನೆ, ತಲೆ ಸುತ್ತಿ ಅಲ್ಲೇ ಬೀಳ್ತಾನೆ. ಆಗ ಎಲ್ಲರೂ ಅವನ್ನ ಸುತ್ತುವರಿತಾರೆ. ಆಗ ಭಾರ್ಗವಿ ಬಂದು, ಪಾರ್ಥ ಏನಾಯಿತು ಪಾರ್ಥ, ಕಣ್ಬಿಡಿ ಏನಾಯಿತು ಪಾರ್ಥ ಅಂತ ಅರ್ಜುನ್ ಕೈಬೆರಳನ್ನು ನೋಡಿ ಶಾಕ್ ಆಗ್ತಾಳೆ. ಯಾರಾದರೂ ಆಂಬುಲೆನ್ಸ್ಗೆ ಫೋನ್ ಮಾಡಿ ಅಂತ ಕೂಗ್ತಾಳೆ ಭಾರ್ಗವಿ. ಅವನಿಗೆ ನೀರು ಕುಡಿಸೋಕ್ಕೆ ನೋಡ್ತಾಳೆ. ಈಚೆ RK, JP ಪಾಟೀಲ್ ಮಾಡಿರೋದು ಅಂತಂತ ತಪ್ಪಲ್ಲ ಯುವರ್ ಆನರ್. ಇವರು ಇಲ್ಲಿವರೆಗೆ ಗಂಗಾ ಅನ್ನೋ ಹೆಸರಲ್ಲಿ ಮಾಡಿರೋ ಕಂಪ್ಲೀಟ್ ಕ್ರೈಮ್ ಹಿಸ್ಟ್ರಿ ಫೈಲನ್ನು ಈಗ ನಿಮ್ಮ ಮುಂದೆ ಇಡ್ತೀನಿ ಯುವರ್ ಆನರ್ ಅಂತ ಎಲ್ಲದನ್ನು RK ಕೊಡ್ತಾರೆ. ಯುವರ್ ಆನರ್, ಸೆಕ್ಷನ್ 311, 137, 138, 139, 61 and 18 and 19 ಟ್ರಾನ್ಸ್ಪ್ಲಾಂಟೇಷನ್ ಆ್ಯಂಡ್ ಹ್ಯೂಮನ್ ಆರ್ಗನ್ ಆ್ಯಕ್ಟ್ ಆ್ಯಂಡ್ PNL ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡಿಂಗ್ ಆ್ಯಕ್ಟ್, ಇದರ ಅಡಿಯಲ್ಲಿ ಜೀವವಾದಿ ಶಿಕ್ಷೆ, ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ಯುವರ್ ಆನರ್, इस दुनिया को बेहतरीन बनाने के लिए इस तरह लोगों को सजा देना बहुत ज़रूरी है ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್ ಅಂತ RK ಹೋಗ್ತಾರೆ. JP ಅವರೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ JP? ನಿಮ್ಮನ್ನೇ ಕೇಳ್ತಿರೋದು ಅಂತಾರೆ ಜಡ್ಜ್. ಸಾರಿ ಯುವರ್ ಆನರ್ ಅಂತಾರೆ JP. ನಿಮ್ಮ ವಿರುದ್ಧ ಆಪಾದನೆಗಳ ಲೀಸ್ಟ್ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೋರ್ಟು ಅಂದರೆ ಒಂದು ಡಿಸಿಪ್ಲಿನ್ ಇಲ್ವೇನ್ರಿ? ಎಲ್ಲಿ ನಿಮ್ಮ ಲಾಯರು ಅಂತಾರೆ ಜಡ್ಜ್. ಅವರಿನ್ನೂ ಬಂದಿಲ್ಲ, ಆದರೆ ಪೊಲೀಸ್ ಹತ್ರ ನಾನೇ ಎಲ್ಲ ಕನ್ಫೆಸ್ ಮಾಡ್ಕೊಂಡಿದ್ದೀನಿ ಯುವರ್ ಆನರ್ ಅಂತಾರೆ JP. ಅಲ್ಲ, ನೀವು ಅಂಥ ದೊಡ್ಡ ಲಾಯರು ಆಗಿ ಅಷ್ಟು ಗೊತ್ತಿಲ್ವಾ ನಿಮಗೆ? ಈಗೇನು ನಿಮ್ಮ ಕಡೆ ಲಾಯರ್ ಬರ್ತಾರೋ ಇಲ್ವೋ ಅಂದರೆ ನೀವೇ ಗಂಗಾ ಈ ಕ್ರೈಮ್ ಎಲ್ಲ ಮಾಡಿರೋದು ನೀವೇ ಅಂತ ಒಪ್ಕೋತಿದ್ದೀರಾ ಅಲ್ವಾ? ನೀವು ಒಪ್ಕೊಂಡ್ಮೇಲೆ ಮುಂದೆ ಕೇಸ್ ನಡೆಸೋದಕ್ಕೆ ಏನಿರುತ್ತೆ ಅಂತಾರೆ ಜಡ್ಜ್. ಈಚೆ ಭಾರ್ಗವಿ ಆಂಬುಲೆನ್ಸ್ನಲ್ಲಿ ಅರ್ಜುನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಈಚೆ JP, ಸ್ವರ್ಗ ನರಕ ಏನೇ ಇದ್ದರೂ ಅದು ಬದುಕಿರುವಾಗ ಇಲ್ಲೇ ಇರುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು, ಆದರೆ ನಾನು ಮಾಡಿರೋ ಪಾಪದ ಪಟ್ಟಿ ತುಂಬ ದೊಡ್ಡದಾಗಿದೆ ಅಂತ ಗೊತ್ತಿರಲಿಲ್ಲ ಯುವರ್ ಆನರ್. ಇವತ್ತಿಗೆ ಇಲ್ಲಿಗೆ ಈ JP ಬದುಕು ಮುಗೀತು ಅಂತ ಅನಿಸುತ್ತೆ ಯುವರ್ ಆನರ್ ಅಂತಾರೆ JP. ಹಾಗಿದ್ರೆ ನಾವು ಆರ್ಡರ್ಸ್ಗೆ ಪ್ರೊಸೀಡ್ ಮಾಡಬಹುದಾ ಅಂತಾರೆ ಜಡ್ಜ್. ಅಬ್ಜೆಕ್ಷನ್ ಯುವರ್ ಆನರ್, ಐ ಹ್ಯಾವ್ ಎ ಸ್ಟ್ರಾಂಗ್ ಡೌಟ್. JP ಪಾಟೀಲ್ ಅವರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ನಿಜ. ಅದು ಇವರೇ ಹೇಳಿದ್ದ ಅಥವಾ ಇವ್ರ ಕೈಲಿ ಹೇಳಿಸಿದಾರಾ? ವಿ ಡೋಂಟ್ ನೋ ಯುವರ್ ಆನರ್. ಹೇಳಿ JP, ದ ಕೋರ್ಟ್ ವಾಂಟ್ಸ್ ನಾವು ನಿಮಗೆ ಯಾರಾದರೂ ಇದೇ ಥರ ಹೇಳಿ ಅಂತ ಬಲವಂತ ಮಾಡಿ ಹೇಳಿಸಿದಾರಾ? ಕಮಾನ್ ಟೆಲ್ ದ ಕೋರ್ಟ್. ನೀವು ಇಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಐ ಆಮ್ ದ ಯುವರ್ ಆನರ್ ಈಸ್ ದರ್. ಡೋಂಟ್ ವರಿ, ಬಿ ಬ್ರೇವ್, ಬಿ ಬೋಲ್ಡ್. ಹೇಳಿ ಅಂತಾರೆ RK. ಈಚೆ ಅರ್ಜುನ್ ಹಾಸ್ಪಿಟಲ್ನಲ್ಲಿರ್ತಾನೆ. ಡಾಕ್ಟರ್ ಅರ್ಜುನ್ ಹೇಗಿದ್ದಾನೆ ಅಂತ ಭಾರ್ಗವಿ ಅಳ್ತಾಳೆ. ಪಲ್ಸ್ ರೇಟು ಡಿಕ್ರೀಸ್ ಆಗ್ತಾ ಇದೆ, ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ. ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ವಿ, ಅವನೀಗ ICUಗೆ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದೀನಿ ಅಂತಾರೆ ಡಾಕ್ಟರ್. ಸರ್, ಬೆಳಿಗ್ಗೆ ಕೋರ್ಟ್ಗೆ ಹೋಗುವಾಗ ಆರಾಮಾಗೇ ಇದ್ದರು ಸರ್, ಕೋರ್ಟಲ್ಲಿ ಇದ್ದಕ್ಕಿದ್ದ ಹಾಗೆ ಯಾಕೆ ಕುಸಿದ್ರು ಅಂತಲೇ ಗೊತ್ತಾಗ್ತಿಲ್ಲ ಅಂತಾಳೆ ಭಾರ್ಗವಿ. ಅವ್ರ ಬಾಡಿಲಿ ವಿಷ ಸೇರಿಕೊಂಡಿದೆ ಮೇಡಮ್ ಅಂತಾರೆ ಡಾಕ್ಟರ್. ಶಾಕ್ನಿಂದ ಭಾರ್ಗವಿ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.